ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 25ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾನೆ, ಕರ್ಮದಲ್ಲಿ ಆಸಕ್ತರಾಗಿರುವಂತಹ ಅಜ್ಞಾನಿ ಜನರು ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೋ ಅದೇ ರೀತಿ ಆಸಕ್ತಿ ರಹಿತರಾದಂತಹ ವಿದ್ವಾಂಸರು ಕೂಡ ಲೋಕ ಸಂಗ್ರಹವನ್ನ ಇಷ್ಟಪಡ್ತಾ, ಲೋಕ ಸಂಗ್ರಹಕ್ಕೋಸ್ಕರ ನಾನು ಮಾಡಬೇಕು ಅಂತ ಇಷ್ಟಪಡ್ತಾ ಅದೇ ರೀತಿ ಕರ್ಮಗಳನ್ನ ಮಾಡಲಿ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕರ್ಮಣಿ ಅನ್ನುವಂತಹ ಪದ ಇದೆಯಲ್ಲ, ಅದು ಯಾವ ಕರ್ಮಗಳ ಬಗ್ಗೆ ಹೇಳಿರೋದು? ಕರ್ಮಣಿ ಅಂತಂದ್ರೆ ಕರ್ಮದಲ್ಲಿ ಅಂತ ಅರ್ಥ. ಯಾವ ಕರ್ಮದ ಬಗ್ಗೆ ಹೇಳಿದರೆ? ನಿಷ್ಕಾಮನ, ಕಾಮ ಸಹಿತವಾಗಿರುವಂತಹ ಕರ್ಮಗಳ, ನಿಷಿದ್ಧ ಕರ್ಮನ, ವ್ಯರ್ಥ ಕರ್ಮನ ಅಥವಾ ಕಾಮ್ಯ ಕರ್ಮನ, ಯಾವ ಕರ್ಮದ ಬಗ್ಗೆ ಇಲ್ಲಿ ಕರ್ಮಣಿ ಅನ್ನುವಂಥ ಪದ ಉಪಯೋಗಿಸಿದ್ದಾರೆ ಅಂತಂದ್ಬಿಟ್ಟು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ತಮ್ಮ ತಮ್ಮ ವರ್ಣ, ಯಾವ ವರ್ಣದಲ್ಲಿ ನಾವಿರ್ತೀವಿ, ಯಾವ ಆಶ್ರಮದಲ್ಲಿದ್ದೀವಿ, ಯಾವ ರೀತಿಯ ಸ್ವಭಾವ ನಂದಾಗಿರುತ್ತೆ, ಯಾವ ಪರಿಸ್ಥಿತಿಗೆ ನಾನಿದ್ದೀನೋ ಆ ಒಂದು ಪರಿಸ್ಥಿತಿಗೆ ಅನುಸಾರವಾಗಿ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಮಾಡುವಂತಹ ಕರ್ತವ್ಯ ಕರ್ಮಗಳ ವಾಚಕವಾಗಿ ಇಲ್ಲಿ ಕರ್ಮಣಿ ಅನ್ನುವಂಥ ಪದ ಇದೆ. ಆಯ್ತಾ? ನಾನು ಬ್ರಾಹ್ಮಣನಾಗಿದ್ರೆ, ನನ್ನ ಒಂದು ಆಶ್ರಮ, ನಾನು ಸನ್ಯಾಸಿ ಆಗಿದ್ರೆ ಅಥವಾ ನಾನು ಗೃಹಸ್ಥನಾಗಿದ್ರೆ, ನನ್ನ ಸ್ವಭಾವಕ್ಕೆ ತಕ್ಕಾಗೆ, ನನ್ನ ಪರಿಸ್ಥಿತಿಗೆ ಅನುಸಾರವಾಗಿ ಶಾಸ್ತ್ರಗಳಲ್ಲಿ ನನಗೇನೇನು ಕರ್ತವ್ಯಗಳನ್ನು ಹೇಳಿದಾರೋ ಆ ರೀತಿಯ ಕರ್ಮಗಳನ್ನು ಮಾಡ್ತೀವಲ್ವಾ, ಆ ವಿಷಯದ ಬಗ್ಗೆ ಇಲ್ಲಿ ಕರ್ಮಣಿ ಅನ್ನುವಂಥ ಪದ ಇರೋದು. ಯಾಕೆ ಅಂತಂದ್ರೆ, ಭಗವಂತ ಅಜ್ಞಾನಿಗಳನ್ನ ಆ ಕರ್ಮಗಳಲ್ಲಿ ತೊಡಗಿಸೋದಕ್ಕೋಸ್ಕರ ಇಲ್ಲಿ ಆದೇಶ ಕೊಡ್ತಾ ಇದ್ದಾನೆ. ಅದೇ ತರ ಜ್ಞಾನಿಗೂ ಕೂಡ ಅದರ ರೀತಿಯೇ ಕರ್ಮ ಮಾಡು ಅಂತಂದ್ಬಿಟ್ಟು ಇಲ್ಲಿ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಅಂದ್ರೆ ಯಾರು ಅಜ್ಞಾನಿಗಳಾಗಿರ್ತಾನೋ ಅವರು ಸುಮ್ಮನೆ ಸೋಂಬೇರಿಗಳಾಗ್ಬಿಡ್ತಾರಿಲ್ಲ ಅಂದ್ರೆ ಅಲ್ವಾ. ಅದಕ್ಕೋಸ್ಕರ ನೀನು ಧರ್ಮಗ್ರಂಥಗಳಲ್ಲಿ ನಿನ್ನ ಒಂದು ವರ್ಣಾಶ್ರಮ ಪದ್ಧತಿಗೆ ಅನುಸಾರವಾಗಿ ಏನು ಕರ್ತವ್ಯಗಳನ್ನು ಹೇಳಿದಾರೋ ಆ ರೀತಿ ನೀನು ಮಾಡ್ಕೊಂಡು ಹೋಗು ಅಂತ ಆದೇಶ ಕೊಡ್ತಾ ಕೊಡ್ತಾ, ಜ್ಞಾನಿಗೆ ನೀನೇನು ಮಾಡಬೇಡ, ಸುಮ್ಮನೆ ಕೂತ್ಕೊ, ನಿಂದೆಲ್ಲ ಆಗೋಯ್ತು ಅಂತ ಹೇಳ್ತಾ ಇಲ್ಲ. ನೀನು ಕೂಡ ಅವರ ಹಾಗೇನೆ, ಅಂದ್ರೆ ಹೇಗೆ ಒಬ್ಬ ಅಜ್ಞಾನಿ ಕೆಲಸ ಮಾಡ್ತಾನೋ ಅದರ ಹಾಗೆ ನೀನು ಕೂಡ ಕೆಲಸ ಮಾಡು ಅಂತಂದ್ಬಿಟ್ಟು ಇಲ್ಲಿ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇದರಲ್ಲಿ ನಿಷಿದ್ಧ ಕರ್ಮ ಅಥವಾ ವ್ಯರ್ಥ ಕರ್ಮಗಳು ಅನ್ನೋದು ಇದರಲ್ಲಿ ಸೇರ್ಕೊಳ್ಳೋದಿಲ್ಲ. ಇದರಲ್ಲಿ ಬರೀ ಶಾಸ್ತ್ರಗಳಲ್ಲಿ ಏನು ಮಾಡು ಅಂತ ಹೇಳಿದಾರೋ ಅಂತ ಒಂದು ವಿಧಿಸಿರುವಂಥ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ಮಣಿ ಸಕ್ತಾಹ ಎಂಬ ವಿಶೇಷಣದ ಜೊತೆ ಅವಿದ್ವಾಂಸಃ ಅನ್ನುವಂಥ ಪದ ಇದೆಯಲ್ಲ, ಇದು ಯಾವ ಶ್ರೇಣಿಯ ಅಜ್ಞಾನದ ಬಗ್ಗೆ ಹೇಳ್ತಾ ಇರೋದು? ಅಂದ್ರೆ ಈಗ ಅಜ್ಞಾನಿಗಳಲ್ಲೂ ಕೂಡ ಬೇರೆ ಬೇರೆ ಸ್ಟೇಜಲ್ಲಿರೋರು ಇರ್ತಾರೆ. ಕಂಪ್ಲೀಟ್ ಅಜ್ಞಾನ ಇರೋರು ಇರ್ತಾರೆ, ಆದರೆ ಸ್ವಲ್ಪ ತಿಳುವಳಿಕೆ ಇರೋರು ಇರ್ತಾರೆ. ಇನ್ನೊಬ್ರು ಅವರಿಗೆ ಅಜ್ಞಾನ ಇರುತ್ತೆ ಆದರೆ ತಿಳುವಳಿಕೆ ಕೂಡ ಇರುತ್ತೆ. ಆ ರೀತಿ ಸ್ವಲ್ಪ ಸ್ವಲ್ಪ ಒಂದೊಂದು ಮಟ್ಟ ಅನ್ನೋದಿರುತ್ತಲ್ಲ, ಇಲ್ಲಿ ಯಾವ ಒಂದು ಮಟ್ಟದ ಅಜ್ಞಾನಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವಿದ್ವಾಂಸಃ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಮೇಲಿಗಡೆ ವಿಶೇಷಣ ಹೇಳಿದಾರಲ್ಲ ಅದರ ಜೊತೆ ಅವಿದ್ವಾಂಸ ಅನ್ನುವಂಥ ಪದ ಇಲ್ಲಿ ಶಾಸ್ತ್ರಗಳಲ್ಲಿ, ಶಾಸ್ತ್ರವಿಹಿತ ಕರ್ಮಗಳಲ್ಲಿ ಮತ್ತೆ ಅವುಗಳ ಫಲದಲ್ಲಿ ಯಾರಿಗೆ ಶ್ರದ್ಧೆ ಇರುತ್ತೋ, ಪ್ರೀತಿ ಇರುತ್ತೋ ಮತ್ತು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೋ, ಮತ್ತೆ ಶಾಸ್ತ್ರವಿಹಿತ ಕರ್ಮಗಳನ್ನ ವಿಧಿಪೂರ್ವಕವಾಗಿ, ಅಂದ್ರೆ ಅದರಲ್ಲಿ ಹೇಗೆ ವಿಧಿವಿಧಾನಗಳಿಂದ ಹೇಳಿದರೋ ಆ ರೀತಿನೇ ತಮ್ಮ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಅನುಷ್ಠಾನ ಮಾಡುವಂತಹ ಸಕಾಮ ಕರ್ಮದ ಮನುಷ್ಯರ ವಾಚಕವಾಗಿ ಇಲ್ಲಿ ಹೇಳಿರುವಂಥದ್ದು. ಅಂದ್ರೆ ಏನು, ಅವರು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರನೇ ಮಾಡ್ತಾರೆ. ಆದರೆ ಅವರಲ್ಲಿ ಒಂದು ಆಸಕ್ತಿ ಇರುತ್ತೆ, ನನಗೇನೋ ಬೇಕು ಅನ್ನುವಂಥ ಆಸೆ ಇರುತ್ತೆ. ಆ ಆಸೆಯನ್ನ ಪೂರೈಸ್ಕೊಳ್ಬೇಕು. ಆದರೆ ಅವರಿಗೆ ಧರ್ಮಗ್ರಂಥಗಳ ಬಗ್ಗೆ ಶ್ರದ್ಧೆ ಇರುತ್ತೆ, ಪ್ರೀತಿ ಇರುತ್ತೆ, ಆಸಕ್ತಿನೂ ಇರುತ್ತೆ. ಅದರಲ್ಲಿ ಏನು ಹೇಳಿದಾರೋ ಆ ರೀತಿ ಮಾಡಿ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಅಂತ ಇರ್ತಾರಲ್ಲ, ಅಂಥ ಮನುಷ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಇವರಲ್ಲಿ ಕರ್ಮ ವಿಷಯದ ಆಸಕ್ತಿ ಇರುವ ಕಾರಣ ಇವರು ಶ್ರೇಯಸ್ಸಿನ ಸಾಧಕರಾದಂತಹ, ಈಗ ಯಾರು ಈ ಪ್ರಪಂಚವನ್ನ ಬಿಟ್ಟು ನಾನು ಮುಂದುವರಿಬೇಕು, ನಾನು ಶ್ರೇಯಸ್ಸಿನ ಮಾರ್ಗದಲ್ಲಿ ಇರಬೇಕು ಅಥವಾ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರಲ್ಲ, ಅಂತ ಶುದ್ಧ ಸಾತ್ವಿಕ ಕರ್ಮಯೋಗಿ ಪುರುಷರ ಶ್ರೇಣಿಗೆ ಇವ್ರು ಬರೋದಿಲ್ಲ.
ಯಾಕಂದ್ರೆ ಅವರಲ್ಲಿ ಶ್ರೇಯಸ್ಸಿನ ಮಾರ್ಗಕ್ಕೆ ಹೋಗಬೇಕು, ನಾನು ಆಧ್ಯಾತ್ಮಿಕ ವಿಷಯಗಳನ್ನ ತಿಳ್ಕೋಬೇಕು, ಭಗವಂತನ ಹತ್ರಕ್ಕೆ ವಾಪಸ್ ಹೋಗಬೇಕು, ಈ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಅವ್ರಿಗೇನು ಅಂತಂದ್ರೆ ನಮ್ಮ ಕಾಮನೆಗಳನ್ನ ಪೂರೈಸ್ಕೊಳ್ಬೇಕು. ಆದ್ರೆ ಅದು ಶಾಸ್ತ್ರವಿಹಿತವಾಗಿ ಮಾಡ್ಕೊಂಡು ಹೋಗಬೇಕು. ಅಂದರೆ ಅವರಿಗೆ ಧರ್ಮಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲೆಲ್ಲ ಅವರಿಗೆ ತುಂಬ ನಮಗೆ ಇವಾಗ ನಾವಿರುವಂಥ ಸ್ಥಿತಿ ಅದೇ ಅಲ್ವಾ? ಏನು ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಭಕ್ತಿ ಪ್ರೀತಿಯಿಂದ ಹೋಗ್ತೀವಾ? ಇಲ್ಲ. ನಮಗೆ ಸ್ವಲ್ಪ ಭಯ ಇರುತ್ತೆ, ಶ್ರದ್ಧೆ ಇರುತ್ತೆ. ಮತ್ತು ಭಗವಂತನ ಹತ್ರ ಹೋಗಿ ಕೇಳ್ಕೊಂಡ್ರೆ ಏನೋ ಒಂದು ಕೊಡ್ತಾನೆ ಅನ್ನೋದು ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಹಬ್ಬ ಆಗಿರ್ಬೋದು, ಹರಿದಿನಗಳಾಗಿರ್ಬೋದು, ಆಮೇಲೆ ಬೇರೆಯವ್ರನ್ನ ಕರೆದು ಊಟ ಹಾಕೋದಾಗಿರ್ಬೋದು, ಅಂದರೆ ದಾನ ಧರ್ಮಗಳನ್ನ ಮಾಡೋದು, ಅನ್ನದಾನ ಮಾಡೋದು ಎಲ್ಲ ಮಾಡ್ತೀವಿ. ಆದರೆ ಅಲ್ಲಿ ನಾನು ಆಧ್ಯಾತ್ಮಿಕ ಮಟ್ಟಕ್ಕೆ ಹೋಗಬೇಕು ಅಂತ ಮಾಡೋದಿಲ್ಲ. ಭಗವಂತನಿಗೆ ಹತ್ರ ಆಗಬೇಕು ಅಂತ ನಾವು ಮಾಡೋದಿಲ್ಲ. ನಮ್ಮ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನು ನಾನು ಮಾಡೋ ಒಂದು ಮಟ್ಟಿಗೆ ಇರ್ತೀನಿ. ಆದರೆ ಯಾರು ಶ್ರೇಯಸ್ಸಿನ ಸಾಧಕರಾಗಿರ್ತಾರೋ ಅಂಥ ಶುದ್ಧ ಸಾತ್ವಿಕ ಕರ್ಮಯೋಗಿ ಇದಾನಲ್ಲ, ಅವರ ಒಂದು ಶ್ರೇಣಿಗೆ ಅವನು ಬರೋದಿಲ್ಲ. ಮತ್ತು ಶ್ರದ್ಧಾಪೂರ್ವಕವಾಗಿ ಶಾಸ್ತ್ರಗಳಲ್ಲಿ ಏನೇನು ಹೇಳಿದಾರೋ ಅದರ ಕರ್ಮಾಚರಣೆಗಳನ್ನೆಲ್ಲ ಅವನು ಮಾಡ್ತಾನಲ್ವಾ, ಅದು ಕಾರಣದಿಂದ ಅವರು ಅಸುರಿ ಆಗಿರ್ಬೋದು, ರಾಕ್ಷಸರಾಗಿರ್ಬೋದು, ಮೋಹಿನಿ, ಈ ರೀತಿ ಪ್ರಕೃತಿ ಇರುವಂಥ ಪಾಪಾಚಾರಿ ತಾಮಸಿಗಳು ಅಂತ ಕೂಡ ಅವರನ್ನು ಹೇಳೋದಕ್ಕಾಗೋದಿಲ್ಲ. ಅಂದರೆ ಅವರು ತೀರಾ ಶ್ರೇಯಸ್ಸಿನ ಮಾರ್ಗದಲ್ಲಿ ಇರುವಂತಹ ಸಾತ್ವಿಕ ಕರ್ಮಯೋಗಿ ಮನುಷ್ಯರ ಶ್ರೇಣಿಗೂ ಬರೋದಿಲ್ಲ. ಇತ್ಲ ಕಡೆ ಅವರು ತೀರ ಕೆಳಮಟ್ಟದ ಒಂದು ಪಾಪ ಪ್ರಕೃತಿ ಇರ್ತಾರಲ್ಲ ಅಂಥ ತಾಮಸಿಗಳು ಅಂತ ಕೂಡ ಅವರನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಇಂತಹ ಜನರನ್ನ ಸತ್ವಗುಣ ಮಿಶ್ರಿತವಾಗಿರುವಂತಹ ರಾಜಸ ಸ್ವಭಾವ ಇರುವಂಥ ಮನುಷ್ಯರ ಶ್ರೇಣಿಯವರು ಅಂತ ತಿಳ್ಕೋಬೇಕು. ಈಗ ಗೊತ್ತಾಯ್ತಾ? ಇಬ್ಬರಿಗೂ ಮಧ್ಯ ಇರೋರು. ಈಗ ನಾವೆಲ್ಲ ಆ ಒಂದು ಶ್ರೇಣಿಯಲ್ಲಿ ಇರುವಂಥವ್ರು. ಈಗೀಗ ನಮಗೆ ಸ್ವಲ್ಪ ಆಸಕ್ತಿ ಬರ್ತಾ ಇದೆ. ಧರ್ಮಗ್ರಂಥಗಳನ್ನು ಓದ್ತಾ ಓದ್ತಾ ಭಗವಂತನ ಮೇಲೆ ನಮಗೆ ಪ್ರೀತಿ ಬರ್ತಾ ಇದೆ. ಅವನ ವಿಷಯಗಳನ್ನು ಕೇಳಿಸ್ಕೋಬೇಕು ಅನ್ನಿಸ್ತಾ ಇದೆ. ಮತ್ತು ನಮ್ಮಲ್ಲಿರುವಂಥ ಆಸೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಆಗ್ತಾ ಇದೆ ಅಂತಂದರೆ ನಾವು ಸಾಧನೆ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆಯಿತಾ? ನಾವು ಓದ್ತಾ ಓದ್ತಾ ತಿಳ್ಕೊಳ್ತಾ ಮತ್ತು ಕೇಳ್ತಾ ನಮ್ಮಲ್ಲಿರುವಂತಹ ಈ ಐಹಿಕ ವ್ಯಾಮೋಹಗಳೇನಿದೆಯೋ, ಆಸಕ್ತಿಗಳೇನಿದೆಯೋ ಅದು ಕ್ರಮೇಣ ಕಡಿಮೆ ಆಗ್ತಾ ಬರಬೇಕು. ಆಯಿತಾ? ಭಗವಂತನ ಕಡೆಗೆ, ಭಗವಂತನ ವಿಷಯಗಳನ್ನು ಕೇಳೋದು, ಭಗವಂತನ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು, ಇದರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗ್ತಾ ಬರಬೇಕು. ಆಗ ನಾನು ಮಾಡ್ತಾ ಇರುವಂಥ ಸಾಧನೆ ಕರೆಕ್ಟಾಗಿದೆ ಅಂತ ಅರ್ಥ. ಆದರೆ ಈಗ ನಾವಿನ್ನೂ ಸಕಾಮದಲ್ಲೇ ಇದ್ದೀವಿ. ನಮ್ಮ ಕರ್ಮಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನೆಲ್ಲ ಮಾಡೋದಕ್ಕೆ ತಯಾರಾಗಿರ್ತೀವಿ. ಈಗ ಪೂಜೆ ಮಾಡಬೇಕಾ ಮಾಡ್ತೀವಿ, ವ್ರತಗಳನ್ನು ಮಾಡಬೇಕಾ ಮಾಡ್ತೀವಿ. ಆದರೆ ಅಲ್ಲಿ ಭಗವಂತನಿಗೋಸ್ಕರ ಮಾಡಲ್ಲ, ನಮ್ಮ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಇಂಥವರನ್ನು ಸತ್ವಗುಣ ಮಿಶ್ರಿತರಾಗಿರುವಂತಹ ರಾಜಸ ಗುಣದವರು ಅಂತಂದ್ಬಿಟ್ಟು ಹೇಳ್ಬೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಕೆಲವೊಂದು ಅಧ್ಯಾಯಗಳಲ್ಲಿ ಕೆಲವೊಂದು ಶಬ್ದಗಳನ್ನು ಉಪಯೋಗ ಮಾಡಿ ಅವರ ಬಗ್ಗೆ ಹೇಳಿದ್ದಾರೆ. ಅದೇನು ಯಾವ ಒಂದು ಅಧ್ಯಾಯದಲ್ಲಿದೆ ಅದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಹಿಂದಕ್ಕೆ ಹೋಗಿ ಅದರ ಬಗ್ಗೆ ತಿಳ್ಕೊಂಡಾಗ ನಮಗೆ ಇನ್ನೊಂದು ಸ್ವಲ್ಪ ಅದು ಕ್ಲಿಯರ್ ಆಗುತ್ತೆ ಆ ವಿಷಯ. ಆಯಿತಾ? ಈಗ ನಾವು ಈ ಭಗವದ್ಗೀತೆಯನ್ನು ಓದೋದು ಏನಕ್ಕೆ ಅಂತಂದರೆ ನಾವು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಸೊ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ ಮತ್ತೆ ಕೇಳ್ತಾ ಇದ್ರೇ ನಮ್ಮ ಮೈಂಡಿಗೆ ಅದು ಸರಿಯಾಗಿ ಹೋಗಿ ಕೂತ್ಕೊಳ್ಳುತ್ತೆ, ನಮ್ಗೆ ಅರ್ಥ ಆಗುತ್ತೆ. ಆವಾಗ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಮುಂದಿನ ಭಾಗದಲ್ಲಿ ಅದನ್ನು ತಿಳ್ಕೊಳ್ಳೋಣ. ಹರೇ ಕೃಷ್ಣ.